ಒಂದಾದ ಭೂಕುಸಿತ ಮತ್ತು ಹಾನಿಗೊಳಗಾದ ಪ್ರದೇಶಗಳಿಗೆ ಕಳೆದ 10 ವರ್ಷದಿಂದ ಸರ್ಕಾರದ ಸಚಿವರುಗಳು ಮತ್ತು ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ನಾಮಕಾವಸ್ಥೆಗೆ ಭೇಟಿ ನೀಡುತ್ತಿದ್ದು ಸಮಸ್ಯೆ ಬಗೆಹರಿದಿರುವ ಬಗ್ಗೆ ಧ್ವನಿ ಎತ್ತಿದವರಿಗೆ ಉಡಾಫೆಯಿಂದ ಉತ್ತರಿಸುತ್ತಿದ್ದಾರೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಎಡೆಹಳ್ಳಿ ಆರ್ ಮಂಜುನಾಥ್ ಆರೋಪಿಸಿದರು. ಅವರು ಇಂದು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರದ ಪ್ರತಿನಿಧಿಗಳಿಗೆ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವ ಯಾವುದೇ ಗುತ್ತಿಗೆದಾರರನ್ನ ವಾಹನ ಸಂಚಾರವಲ್ಲ ನಾಮಕಾವಸ್ಥೆಗೆ ಬಂದು ಹೋಗುತ್ತಿದ್ದಾರೆ. ಕಳೆದ ವರ್ಷದಿಂದ ಭೂಕುಸಿತ ಪ್ರದೇಶಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಲೋಕೋಪಯೋಗಿ ಸಚಿವರು ಬಂದಿದ್ದಾರೆ. ವಿರೋಧ ಪಕ್ಷದ ನಾಯಕರು, ಸಂಸದರು ಬಂದಿದ್ದಾರೆ. ಉಸ್ತುವಾರಿ ಸಚಿವರುಗಳು ಭೇಟಿ ನೀಡಿದ್ದಾರೆ. ಬಂದಂತ ಯಾವುದೇ ರಾಜಕೀಯ ಪಕ್ಷದವರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ 10 ವರ್ಷದಿಂದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳು ನಮಗೆ ಮಾಹಿತಿ ನೀಡಲಿ ಎಂದು ಸವಾಲು ಹಾಕಿದರು. ಕಳೆದ ವರ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಜೆಪಿ ಪಕ್ಷದ ಮಾಧುಸ್ವಾಮಿ, ಈಶ್ವರಪ್ಪ ನಾಯಕರು ಇಲ್ಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆ ಬಗ್ಗೆ ನಾವುಗಳು ಪ್ರಶ್ನೆ ಮಾಡಿದಾಗ ದುರಂಕಾರದಿಂದ ವರ್ತಿಸಿದ್ದಾರೆ. ಇಂಥವರಿಗೆ ಏನು ನಿರೀಕ್ಷಿಸಬಹುದು ಎಂದು ಕಿಡಿಕಾರಿದರು. ನೀವು ಬರೀ ನೋಡ್ಕೊಂಡು ಹೋಗೋದಾಯ್ತು. 100 ಕೋಟಿ ಅನುದಾನ ಜಿಲ್ಲಾಧಿಕಾರಿಗಳ ಹೆಸರಿನಲ್ಲಿ ಪ್ರಕೃತಿ ಉಪಯೋಗಕ್ಕಂತ ಮೀಸಲು ಹಿಡಿಯೋದು ಎಲ್ಲಿದೆ? 100 ಕೋಟಿ ನಿನ್ನ ಹತ್ರ ಇದೆ ಕೊಟ್ಟಿರು ಅಂತ ಅವ್ರು ಹೇಳ್ತಾರೆ. ಮಾಧುಸ್ವಾಮಿ ಅವರು ಬಂದಾಗ ಪ್ರಶ್ನೆ ಮಾಡಿದ್ರೆ ಅವ್ರು ಇನ್ನೊಂದು ರೀತಿ ಉಡಾಫೆ ಉತ್ತರ ಕೊಡ್ತಾರೆ. ಆ ಉಡಾಫೆ ಉತ್ತರ ಕೊಟ್ಟಾಗ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಸಂಘಟನೆಯವರು, ಬೆಳಗಾವಿ ಸಂಘಟನೆ ಆದಿಯಾಗಿದ್ದು ಸಾರ್ವಜನಿಕರು, ರಾಜಕೀಯ ನಾಯಕರಿದ್ದಾರೆ, ಒಬ್ಬರು ಬೆಂಬಲ ವ್ಯಕ್ತಪಡಿಸಿಲ್ಲ, ಎಲ್ಲ ನಗಾಡ್ತಾರೆ. ನಾವು ಸಕಲೇಶಪುರದ ಜನ ನಗೆಪಾಟಲಾಗಿದ್ವಿ 10 ವರ್ಷದಿಂದ. ಹಾಗಾಗಿ ಈ ಬಾರಿ ತೀವ್ರ ತರದ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಮುಂದೆ ಯಾರೇ ಬರಲಿ ಅಧಿಕಾರಿಗಳು ಸುಮ್ಮನೆ ನೋಡ್ಕೊಂಡು ಹೋಗಿ ಅನುದಾನ ಬಿಡುಗಡೆ ಮಾಡಿ, ಗೊತ್ತಿರೋ ರಿಪೋರ್ಟ್ ತಗೊಳ್ಳಿ, ಜಿಲ್ಲಾಧಿಕಾರಿಗಳಿಂದ AC ಅವರಿಂದ ರಿಪೋರ್ಟ್ ತಗೋಬಿಟ್ಟು ಇಷ್ಟು ಹಣ ಬಿಡುಗಡೆ ಮಾಡ್ತೀವಿ ಅಂತ ಕೇಳಿ, ಬಿಡುಗಡೆ ಮಾಡ್ಕೊಂಡ್ಬಿಟ್ಟು ಬರಲಿ ಅಂತಕ್ಕಂಥ ಕೇಳ್ತಕ್ಕಂಥ ಪ್ರಶ್ನೆ ಎಲ್ಲರೂ ಉದ್ಭವ ಆಗಬೇಕು ಅನ್ನೋ ಉದ್ದೇಶದಿಂದ ನಾನಂತೂ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀನಿ. ಯಾರೇ ಬಂದ್ರು ಅನುದಾನ ಬಿಡುಗಡೆ ಆಗೋರು ಈ ಬಾರಿ ಬಿಡೋದಿಲ್ಲ. ಜಿಲ್ಲಾಧ್ಯಕ್ಷರಾದ ರಘುಪಾಳ್ಯ ಮಾತನಾಡಿ, ಕಳೆದ 3 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಏಕಮುಖವಾಗಿ ವಾಹನ ಸಂಚಾರ ನಡೆಯುತ್ತಿದ್ದು ಪ್ರಯಾಣಿಕರಿಗೆ ಇದರಿಂದ ತೊಂದರೆ ಬಿಟ್ಟರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಟೀಕಿಸಿದರು. ಅವೈಜ್ಞಾನಿಕ ಕಾಮಗಾರಿಗೆ ಕಾರಣರಾದ ಒಬ್ಬ ಅಧಿಕಾರಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಂಡಿಲ್ಲ, ಹೊಣೆಗಾರರನ್ನಾಗಿಸಿಲ್ಲ ಎಂದು ದೂರಿದ ಅವರು, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಪ್ರವೇಶ ಪಡೆಯಲು ಮಂಗಳೂರಿನ ಕಡೆ ಪ್ರಯಾಣಿಸಬೇಕು. ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಕರೆದೊಯ್ಯಲು ಪ್ರಮುಖ ರಸ್ತೆಯಾಗಿದ್ದು ತಕ್ಷಣ ವಾಹನಗಳ ಸುಗಮ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಈ ಬಾರಿ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಹೊಣೆಗೇಡಿತನದ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನೋಡ್ತಾರೆ, ಹೋಗ್ತಾರೆ. 3 ಸರ್ಕಾರ ಬಂದಾಗಾಯ್ತು 10 ವರ್ಷದಿಂದ ಯಾರು ಕೂಡ ಕ್ರಮ ಕೈಗೊಳ್ತಿಲ್ಲ. ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲಿ ನಾವು ಗಡುವನ್ನ ಕೊಡ್ತೀವಿ. ಇವತ್ತು ಪತ್ರಿಕೆ ಹೇಳಿಕೆ ಮುಖಾಂತರ ಶೀಘ್ರದಲ್ಲೇ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿಲ್ಲ ಅಂದ್ರೆ ನಿನ್ನೆ ಅವರು ಅಧಿಕಾರಿ ಫೋನ್ ಮಾಡಿದ್ರೆ, ಸರ್ ಮಳೆಗಾಲ ಪ್ರಾರಂಭ ಆಗಿದೆ ಅಂತಾರೆ, ಡಿಸೆಂಬರ್ ಇಂದ ಮೇ ವರೆಗೆ 5 ರಿಂದ 6 ತಿಂಗಳು ಕಾಲಾವಕಾಶ ಇರುತ್ತೆ ಇವರು ಕಾಮಗಾರಿ ಮಾಡಕ್ಕೆ. ಆ ಸಂದರ್ಭದಲ್ಲಿ ಕಾಮಗಾರಿ ಮಾಡಲ್ಲ. ಈಗ ಮಳೆನ ತೋರಿಸ್ತಾರೆ. ಅಕಾಲಿಕ ಮಳೆ ಪ್ರಾರಂಭ ಇದೆ, ಏನ್ ಮಾಡೋಣ ಅಂತ. ಮಳೆ ಬಂದ್ರೆ ಬೆಳೆ ಬರೋದು, ರೈತರಿಗೆ ಅನುಕೂಲ ಆಗೋದು. ಹಾಗಾಗಿ ಮಳೆ ಬಂದ್ರನ್ನ ದೂರಕ್ಕಾಗಲ್ಲ. ನೀವು ತಕ್ಷಣದಲ್ಲೇ ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ದೋಣಿಗಳಲ್ಲಿ ಕಾಮಗಾರಿನ ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕ ಹಾಗೂ ಸಕಲೇಶಪುರ ಜಿಲ್ಲಾ ಘಟಕದ ವತಿಯಿಂದ ಬೃಹತ್ ಮಟ್ಟದ ಹೋರಾಟ ಹಮ್ಮಿಕೊಳ್ತೀವಿ ಅಂತೇಳಿ ನಾವು ಎಚ್ಚರಿಕೆಯನ್ನು ನೀಡ್ತಿದ್ದೀವಿ. ಇದೇ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷರನ್ನಾಗಿ ಅಡ್ಲಳ್ಳಿ ಗಗನ್ ಅವರನ್ನು ನಿಯೋಜಿಸಲಾಗಿದ್ದು, ಅಡ್ಯದ ಜಯಕುಮಾರ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ, ಹೇಮಂತ್ ಗೌಡ ಅವರನ್ನು ನಗರದ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಇವರುಗಳ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಎಂಬಿ ಉಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.